ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ನಮ್ಮ ಡೇ 2 ಟ್ರಿಪ್ಪಿಂದಾಗಿರುತ್ತೆ. ಸೊ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೊತ್ತೈತೆ ಹೆಂಗೋ ಅಂದರೆ ನಮಗೆ ಸೆಲೆಕ್ಟೆಡ್ ಬ್ರೇಕ್ಫಾಸ್ಟ್ ಇಲ್ಲ. ಏಯ್ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅದು ಮೇಲತ್ತದ ಈಗ. ಶ್ಯಾಮ ಚೇರ್ ರೆಡಿ. ಶ್ಯಾಮಂದು ಬಡಿತರ ಚೀಟಿ ತಂದಿದೆ. ಅಯ್ಯಪ್ಪ ಅಪ್ಪ, ಹಾಯ್ ಹಾಯ್. ಅಪ್ಪ ಅಕ್ಕ, ತಂಗಿಗೆ ಅಕ್ಕ ಅಂತಿದ್ದಾನೆ. ಯಾರನ್ನ ನೋಡ್ಲಿ ಅಕ್ಕ ಅನ್ನೋದು. ನಮ್ಮ ಹುಡುಗಿ ತುಂಬಾ ಎದುರಿಸ್ತಿದ್ದಾಳೆ ಹುಡುಗನ್ನ. ಏಯ್ ಶುಭಕ್ಕ, ಅದು ನನ್ನ ನೋಡೇ ಇರ್ಲಿಲ್ವಲ್ಲ, ಈಗ ನೋಡು ಖುಷಿ. ಅತ್ತೆ ಕಂಡ್ರೆ ಅವಳಿಗೆ ಖುಷಿ, ಲವ್. ಈಗ್ಲೇ ನನ್ನ ಮಗುನ ಎದುರಿಸ್ತಾ ಇದೆಯಾ ಮಗಳೇ? ಅಯ್ಯೋ ನಾಚಿಕೆ ಆಯ್ತು ಈಗ. ಸೊ ಫ್ರೆಂಡ್ಸ್, ನಮ್ಮ ಸೆಕೆಂಡ್ ಡೇ ಟ್ರಿಪ್ ಸ್ಟಾರ್ಟ್ ಆಗಿತ್ತು ಮೈಸೂರು ಝೂಯಿಂದ. ಅದಕ್ಕೂ ಮುಂಚೆ ನಮ್ಮ ಹೋಟೆಲಲ್ಲೇ ನಮ್ಮದು ಬ್ರೇಕ್ಫಾಸ್ಟ್ ಆ್ಯಡ್ ಆಗಿತ್ತು ಬುಕ್ಕಿಂಗಲ್ಲಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟ್ವಿ. ಆ್ಯಂಡ್ ಇನ್ನೊಂದೇನು ಅಂದರೆ ಅಲ್ಲಿ ಬೇಬಿಗಳಿಗೂ ಸಿಟ್ಟಿಂಗ್ ಚೇರೆಲ್ಲ ಇತ್ತು. ಅದು ಸ್ವಲ್ಪ ಖುಷಿ ಆಯಿತು ನನಗೆ. ಬಬ್ಲು ಫಸ್ಟ್ ಟೈಮ್ ಕೂತಿದ್ದು, ಬಟ್ ಕೂರಲ್ವೇನೋ ಅಂತ ಅಂದ್ಕೊಂಡೆ. ಚೆನ್ನಾಗಿ ಆಟ ಆಡ್ದೆ. ಆಮೇಲೆ ಗೊತ್ತಲ್ಲ, ತರಲೆ ನಮಗೂ ಬೇಕು ಅಂತ ಎಳೆಯೋದು, ತಟ್ಟೆ ಎಳೆಯೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇನ್ನು ನಮ್ಮ ಸುಬ್ಬಕ್ಕ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ, ಸಖತ್ತು ಆ್ಯಕ್ಟಿವ್ ಅವಳು. ಇನ್ನು ಅದೇ ನಮ್ಮೊಬ್ಳೇ ಸೈಲೆಂಟು ಸ್ವಲ್ಪ. ಅವಳೇನಾದ್ರು ಈ ಅಂತ ಕಿರ್ಚಿದ್ರು ಇವನು ಹಿಂಗೆ ನೋಡ್ತಿರ್ತಾನೆ. ನೀವೇ ವ್ಲಾಗಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಆ್ಯಕ್ಟಿವ್ ಇದ್ದಾಳೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಒಂದೇ ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಥಿಂಗ್ಸ್ ಎಲ್ಲ ಶಿಫ್ಟ್ ಮಾಡ್ತಿದ್ವಿ. ಇದನ್ನು ಅನು ತೊಗೊಬಂದಿದ್ದು, ಅಂದರೆ ಸುದಿ ಅಣ್ಣ ಮತ್ತು ಅನು ಅವರು ಆ ತೋಟದಲ್ಲಿ ಇದಿರೋದು ಬಟರ್ ಫ್ರೂಟ್ ಮರ ಇತ್ತಂತೆ. ಸೊ ತುಂಬ ಇತ್ತು ಅಂದ್ಬಿಟ್ಟು ಒಂದು 2-3 kg ಆಗೋಷ್ಟು ತಂದಿದ್ರು. ಸೊ ಗೊತ್ತಲ್ಲ ಎಷ್ಟು ಕಾಸ್ಟ್ಲಿ ಬಟರ್ ಫ್ರೂಟ್ ಅಂತ ಅಂದ್ಬಿಟ್ಟು. ಬಟ್ ಬ್ಯಾಡ್ ಲಕ್, ನಮ್ಮ ಬಬ್ಲು ತಿನ್ನೋದೇ ಇಲ್ಲ, ಅವನಿಗೆ ಒಂಚೂರು ಇಷ್ಟ ಇಲ್ಲ ಬಟರ್ ಫ್ರೂಟು. ಬಟ್ ನಾನು ನೀವಿನೇ ಚೆನ್ನಾಗಿ ಅದನ್ನು ಜ್ಯೂಸ್ ಮಾಡಿಕೊಂಡು ಎಲ್ಲ ಖಾಲಿ ಮಾಡಿದ್ವಿ. ಆ್ಯಂಡ್ ಅದು ಮತ್ತು ಲೆಮನ್ ಎಲ್ಲ ಅನು ಊರಿಂದ ತಗೊಬಂದಿದ್ಲು. ತೆಗಿಯಕ್ಕೆ ಬರಲ್ಲ, ಅದು ಕೈ ಮೇಲೆ ಇಟ್ಕೋಬೇಕು ಅಂದ್ರೆ ಪೇ ಮಾಡಬೇಕು. ದೊಡ್ಡದಕ್ಕೆ ಇದೆಲ್ಲ ಹಾಕ್ತಾರಲ್ಲ, ಇದು ಆಗೋದು ಎಂತ ಫ್ಲವರ್ ಶೋ. ಏನು ಫ್ಲವರ್ ಶೋ. ನಮ್ಮ ಬ್ಯಾಡ್ ಲಕ್, ಮಳೆ ಬರ್ತಿದೆ. ಇನ್ನು ಎಂಟ್ರಿ ಆಗಿ ಪಾರ್ಕಿಂಗ್ ಮಾಡಿದ್ದೀವಿ, ಆಗ ಮಳೆ ಬರ್ತಿದೆ. ನನ್ನ ಮಗ ಹೊರಗಡೆಯಿಂದಲೇ ನೋಡ್ತಿದ್ದಾನೆ. ಮಳೆ ಅಬ್ಬಾ, ಸ್ವಲ್ಪ ಹೊತ್ತು ಬಿಟ್ಟು ಅಬ್ಬೋ ಮಳೆ. ಸಾಕು ಇದೇ ಥರ ಪಯಣದ ಬಿಲ್ಡಿಂಗು. ಬಾ ಇವನು ಬೋವಾಗ ಏನೋ ಸೌಂಡ್ ಇಲ್ವಾ? ಅಲ್ಲಡ, ನೀನನ್ನು ನಮ್ಮ ಪಾಪು ಅಂತ ಹೇಳು. ನೀವೇ ನಮ್ಮ ಪಾಪು. ಉಮ್ಮ ಜಲಸ್ ಫೀಲ್ ಮಾಡ್ತಾರೆ ಮಕ್ಕಳು. ಮಾತ್ರ ಸರಿ ಉದ್ದ ಇದ್ದಾವೆ, ಚಂದ ಇದೆ. ಅಪ್ಪ ಅಪ್ಪ ಅಪ್ಪ
ಅಪ್ಪೋ ಎಂತ ಹೊಟ್ಟೆ ಕಿಚ್ಚು ನನ್ನ ಮಗ. ಇನ್ನು ಊಟಕ್ಕೆ 5 ನಿಮಿಷ ಅಪ್ಪೋ ಆಗಿಲ್ಲ. ಅಪ್ಪೋ ಈಗಲೇ ನಿನಗೆ ಇವೆಲ್ಲ ಬೇಕಾ? ಮಳೆ ನಿಲ್ತು. ಮಗನೇ ಹೋಗೋಣ. ಲೆಟ್ಸ್ ಗೋ. ಬಿಸಿಲಿನೇನು ಬರುತ್ತೆ. ಮ್ಯಾಟ್ರು ನೋಡಿಲ್ಲ ಅಲ್ಲ, ಹಿಂದೆ ಡೋರ್ ತೆಗಿಬೋದು ಇಲ್ಲ ತೆಗಿಬೋದಣ್ಣ, ಗ್ಯಾಪ್ ಇದೆಯಾ? ಅಲ್ಲ ಅಲ್ಲಿ ಆ ಡೋರು ತೆಗಿಬೋದು. ಡಿಕ್ಕಿ ಮುಂದಕ್ಕೆ ಬಿಡು. ಡಿಕ್ಕಿ ಆಗಲ್ಲ, ಚೂರು ಮುಂದೆ. ಅಯ್ಯೋ ಸ್ವಾಮಿ, ಹೆಚ್ಚು ಬರ್ತುಂಟಾ? ಹೆಚ್ಚು ಮಾಡ್ಕೊಂತ ಜೋಲಿ ಜು 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 ಜು. ಅಪ್ಪ ಅಲ್ಲ, ಅಲ್ಲಿ ಇಲ್ಲಿ ಇಲ್ಲಿ ಪರ್ಸು ನಿಮಗೆ. ನನಗೆ ನಿದ್ದೆ ಬರ್ತುಂಟು. ಅಯ್ಯೋ ಇರೋ ಹೋಗೋಣ. ಮಲ್ಗಂಗಿಲ್ಲ ಶ್ಯಾಮ. ಆನೆ ಎಲ್ಲ ಇದೆ ನಿನ್ನ ಫೇವ್ರೆಟ್ಟು. ಸದ್ಯ ಮಳೆ ಬಿಡ್ತು. ಇಲ್ವಾಗಿ ಇಲ್ಲಿಂದಲೇ ಬೇಡ, ಒಳಗಡೆ ಕೂರ್ಸೋಣ ಅಂತ ತಳ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಆ ಸ್ಟ್ರೋಲರ್ ಇದ್ದಿದ್ದಂತೂ ಎಷ್ಟು ಯೂಸ್ ಆಯಿತು ಅಂದರೆ ನಿಜವಾಗ್ಲೂ ತಗೊಂಡಾಗಿಂದ ಇದೇ ಚೆನ್ನಾಗಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದು. ಬಟ್ ಬಬ್ಲು ಕೂರಲ್ಲ ಅಂತ ಅಂದ್ಕೊಂಡಿದ್ವಿ. ನಾವು ಹಿಂದಿನ ದಿನ ಟ್ರಯಲೆಲ್ಲ ಮಾಡಿದ್ವಿ, ಟ್ರಿಪ್ಪಿಗೆ ಬರೋ ಹಿಂದಿನ ದಿನ. ಅವಾಗ ಸ್ವಲ್ಪ ಎಂಜಾಯ್ ಮಾಡಿದ್ದ, ಹಾಗಾಗಿ ಕೂರ್ತಾನೆ ಅನ್ನೋ ಗ್ಯಾರಂಟಿಯಲ್ಲಿ ತೊಗೊಬಂದ್ವಿ. ಬಟ್ ಝೂ ಅಲ್ಲಂತೂ ಇದು ಬೇಕಾಗಿತ್ತು. ಸೊ ನಮಗಂತೂ ತುಂಬ ಹೆಲ್ಪ್ ಆಯಿತು ಇದರಿಂದ. ಅವನು ಆರಾಮಾಗಿ ಇದರಲ್ಲಿ ಆಟ ಆಡಿಕೊಂಡು ನೋಡಿಕೊಂಡು ಇದ್ದ. ಇನ್ನು ಕಂಪ್ನಿಗೆ ನಮ್ಮ ಸ್ವರ ಬೇಬಿನೂ ಇದ್ದಿದ್ದರಿಂದ ಮಕ್ಕಳುಗಳಿದ್ದರೆ ಗೊತ್ತಲ್ಲ ಎಷ್ಟು ಆರಾಮಾಗಿರ್ತಾರೆ ಅಂತ. ಸೊ ಇಬ್ಬರು ಚೆನ್ನಾಗಿ ಆಟ ಆಡಿಕೊಂಡು ಒಬ್ರನ್ನೊಬ್ರು ನಗಾಡಿಕೊಂಡು ಕೇಕೆ ಹಾಕ್ಕೊಂಡು ಚೆನ್ನಾಗಿ ಇದ್ದರು. ಬಟ್ ಬೋರ್ ಆದಾಗ ಅವಾಗವಾಗ ಸ್ವಲ್ಪ ಎತ್ಕೊ ಅಂತಿದ್ರು. ಬಟ್ ಝೂ ಅಲ್ಲಿ ಅದ್ರದ್ದು ಒಂದು ಫೆಸಿಲಿಟಿ ಇದೆ. ಸೊ ಒಂದು ರೂಮ್, ಫೀಡಿಂಗಿಗೆ ಒಂದು ರೂಮ್ ಎಲ್ಲ ಇತ್ತು. ಹಾಗಾಗಿ ನಾನು ಎಲ್ಲ ಮಗುಗೆ ಫೀಡ್ ಮಾಡಿಸ್ಬೇಕಂದಾಗೆಲ್ಲ ಸ್ವಲ್ಪ ಮಾಡಿಸ್ತಾ ಇದ್ವಿ. ಬ್ಯಾಟ್ರಿ ಚಾಲಿತ ವಾಹನ. ಹಾಯ್ ಗಾಯ್ಸ್, ಚಾಂದಿನಿ ನೋಡಕ್ ಬಂದಿದ್ದೀವಿ. ನಾನು ಡೈಲಿ ನೋಡ್ತಿರ್ತಿಲ್ಲ, ಅದರಲ್ಲೇನು ಇವಾಗ ನಿಮ್ಮ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಕ್ಕೆ ಬಂದಿರೋದು. ನೋಡೋಣ ಏನೇನಿದೆ. ಹುಷಾರವನ್ನ. ಇವನಿಗೆ ಸೊ ನಾನು ಹೇಳಿದ್ನಲ್ಲ, ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದ ಅಂತ ಅಂದ್ಬಿಟ್ಟು. ಸೊ ಹಿಂಗೆ ಇವನು ಕೂತ್ಕೊಂಡಿದ್ದ. ಆವಾಗ ಸ್ವಲ್ಪ ಸ್ವರ ಅಳ್ತಾ ಇದ್ಲು, ಹಾಗಾಗಿ ಅವಳನ್ನು ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ಲು. ಒಂದು ಮಲಗಿದೆ, ಇಲ್ಲಿ ಒಂದು ಬರ್ತಾ ಇಲ್ಲ. ಚೆನ್ನಾಗಿದಾರಲ್ಲ ಅದಕ್ಕೆ. ಅದ್ರ ಟೆರಿಟರಿ ಬಿಟ್ಟು ಈಚೆ ಓಡಾಡ್ತಿಲ್ಲ. ಅಂತೂ ನೀವೇ ಆಮೇಲೆ ಕಳ್ಸ ಆಯ್ತಾ? ಈ ಆ ಕಡೆ ಅಲ್ಲ, ಅದು ಬಂತಲ್ಲ ಅದಕ್ಕೆ ಹೋಗ್ತೀನಿ. ನೋಡು ಶ್ಯಾಮ, ಯಾವತ್ತು ಬೇಟೆ ಆಗುತ್ತೋ ಅದರಲ್ಲಿ ಮರದಲ್ಲಿ ಕರೆಕ್ಟಾಗಿ ಒಂದು ಸೈಜ್ ನೋಡ್ಬೇಕಿತ್ತು. ದೊಡ್ಡದಿದೆ ಹಿಂಗಿರ್ಬೇಡ. ಫೇಸ್ ನೋಡಿ ಏನು ಸ್ವರ್ಗ ಹೋಗ್ಬಿಟ್ಟಿದೆ ಪಾಪ.
ಬೇಟೆ ಪೋಸ್ ಕೊಟ್ಟು ಇಲ್ಲಿ ನೋಡಿ ಇಲ್ಲಿ ಕೂರ್ಸೋ ಅದಕ್ಕೆ ಬಾ ಬಾ ಏನು ಚಿಂಪಾಂಜಿನ ಏನು ಇಲ್ಲಿದೆ ಇದು ಫೀಮೇಲ್ ಅಂತ ಅಯ್ಯ ನೋಡು ಆಸೆ ಮಾಡ್ತಿದೆ. ಮರಿನಾ ಹೌದು ನೋಡು ಮಗನೇ. ಇಲ್ಲಿ ಇನ್ನೊಂದು ಬಂತು. ಬಾ ಕಚ್ಚಿ ಶ್ಯಾಮ ಹಿಂಗಿದೆ ನೋಡು. ಬಾ ಕೊಮ್ಮೆ ನೋಡು ನೀವಿ. ಇನ್ನಿದು ಆ ಹುಡುಗಿ ಮೇಲೆ ಬಿದ್ದಿದ್ರೆ ಇನ್ನು ಉಳಿಯಕ್ಕೆ ಸಾಧ್ಯನಾ? ಇದು ರೈನು. ಓ ಅದು ಇನ್ನೂ ನೀರ ಅದು ಹಿಂಗೆ ಇರುತ್ತೆ ಬಟ್ ಟಿವಿ ನೋಡೋದು ಒಂಥರ ಮೇಲ್ಗಡೆ ಒಂದು ಶೀಲ್ಡ್ ಇದ್ದಂಗೆ ಇರುತ್ತೆ. ಸೊ ಫ್ರೆಂಡ್ಸ್, ನಾನು ಝೂಗೆ ಬಂದಿದ್ದು ಮೇ ಬಿ ಸ್ಕೂಲ್ ಟೈಮಲ್ಲಿ ಅನಿಸುತ್ತೆ. ಅದಾದಮೇಲೆ ಎಷ್ಟೋ 10 ವರ್ಷದ ಮೇಲೆ ಆಯಿತು ಅನಿಸುತ್ತೆ ನಾನು ನೆಕ್ಸ್ಟ್ ಬರ್ತಾ ಇರೋದು. ಬಟ್ ಅವಾಗೆಲ್ಲ ತುಂಬ ಚೆನ್ನಾಗಿದ್ವು ಪ್ರಾಣಿಗಳೆಲ್ಲ. ಇವಾಗ ಲಯನ್ನು ನೋಡಿ ನನಗೆ ನಿಜ ಬೇಜಾರಾಯಿತು. ಫುಲ್ಲು ಮೂಳೆ ಕಾಣಿಸ್ತಾ ಇದೆ, ಫುಲ್ಲು ತುಂಬ ಸೊರ್ಗೋಗಿದೆ. ಪ್ರಾಣಿಗಳು ಮುಂಚೆ ಇದ್ದಂಗೆ ಇಲ್ಲ, ಎಲ್ಲ ವಯಸ್ಸಾಗಿರೋ ಪ್ರಾಣಿಗಳಿದ್ದಾವೆ. ಮತ್ತು ಆನೆ ನೋಡಿನೂ ಬೇಜಾರಾಯಿತು ನನಗೆ. ಆಫ್ರಿಕಾ ಆನೆ ಇದೆ, ನಾನು ತೋರಿಸ್ತೀನಿ ನಿಮಗೆ ಮುಂದೆ ಕ್ಲಿಪ್ಪಿಂಗಲ್ಲಿದೆ. ಸೊ ಅದು ಅಷ್ಟೇ ನನಗೆ ಸ್ವಲ್ಪ ಬೇಜಾರಾಯಿತು ನೋಡಿ. ಏನೋ ಒಂಥರ ಯಾವ ವೆಜ್ ಸೊಪ್ಪು ಇವೆಲ್ಲ ತಿನ್ನೋವೆಲ್ಲ ಚೆನ್ನಾಗಿದ್ದಾವೆ, ನಾನ್ ವೆಜ್ಗಳಿಂದು ಕೆಲವೊಂದು ಚೆನ್ನಾಗಿಲ್ಲ ಆ್ಯಂಡ್ ಆನೆ ಕೆಲವೊಂದು ಚೆನ್ನಾಗಿಲ್ಲ, ಈ ಥರ ಎಲ್ಲ ಇತ್ತು. ನನಗೆ ಸ್ವಲ್ಪ ಇನ್ನೂ ಕೇರ್ ಕೊಡಬೇಕು ಪ್ರಾಣಿಗಳಿಗೆ, ಚೆನ್ನಾಗೆಲ್ಲ ಫೀಡ್ ಮಾಡಿಸ್ಬೇಕು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಯಾವ ತಡಿ ನಡ್ಕೊಂಡು ನೋಡಿ ಇನ್ನೊಂದು ಆನೆ ಇದೆ ಗುಂಡ. ನೋಡಿದ್ರಲ್ಲ, ನಮ್ಮ ಬಬ್ಲುಗೆ ಆನೆ ಅಂದರೆ ತುಂಬ ಇಷ್ಟ. ಸೊ ತೋರಿಸ್ದಂಗೂ ರಿಟರ್ನ್ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತೆ ಒಂದು 3-4 ಸರಿ ಹೋಗಿ ತೋರಿಸ್ಕೊಂಬರೋದು ಈ ಥರ ಆಗಿತ್ತು. ನೆಕ್ಸ್ಟು ಹಾಗೆ ಮುಂದೆ ಬಂದಾಗ ಇದೊಂದು ಥರ ಚೆನ್ನಾಗಿದೆ, ಇಲ್ಲಿ ಕೆಫೆಟೇರಿಯಾ ಎಲ್ಲ ಇದೆ. ಅಲ್ಲಿಗೆ ಕುತ್ಕೊಳ್ಳೋಕ್ಕೆ ಏನೋ ಒಂಥರ ಆಡಿಟೋರಿಯಂ ಇರುತ್ತಲ್ಲ ಹಂಗೆ ಇತ್ತು ಇವೆಲ್ಲ. ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ತುಂಬ ಜನ ಕುತ್ಕೋಬೋದು, ಒಂಥರ ಟೈಮ್ ಪಾಸ್ ಮಾಡ್ಬೋದು ಆ್ಯಂಡ್ ರೆಸ್ಟ್ ಮಾಡ್ಬೋದು. ನಾವು ಅಲ್ಲಿಗೇ ಸ್ವಲ್ಪ ಹೊಟ್ಟೆ ತುಂಬ ಹಸಿತಾ ಇತ್ತು, ಹಾಗಾಗಿ ಪಾವ್ ಬಜ್ಜಿ ಅದನ್ನು ತರಿಸ್ಬಿಟ್ಟು ತಿಂದ್ಕೊಂಡು ಮತ್ತೆ ನೆಕ್ಸ್ಟು ಕಂಟಿನ್ಯೂ ಮಾಡಿದ್ವಿ. ಟೋಟಲ್ ಡಿಸ್ಟೆನ್ಸು ನಾವು 7 ಕಿಲೋಮೀಟರ್ ಆ್ಯಕ್ಚುಲಿ ವಾಕ್ ಮಾಡಿತ್ತು. ಅಷ್ಟು ಝೂ ಇದ್ದಿದ್ದರಿಂದ ಅಷ್ಟು ವಾಕ್ ಮಾಡಿ ನೆಕ್ಸ್ಟ್ ಬರೋಷ್ಟ್ರಲ್ಲಂತೂ ಫುಲ್ಲು ಸುಸ್ತಾಗಿತ್ತು. ಫಸ್ಟು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು ಅನ್ನೋ ಥರ ಹಾಗಾಗಿ ನೆಕ್ಸ್ಟ್ ಎಲ್ಲೂ ನಾವು ಸ್ಟಾಪ್ ಕೊಡಲಿಲ್ಲ. ಇಲ್ಲಿ ಝೂದು ಏನಿದೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೆಂಗೋ ಸ್ವಲ್ಪ ಪಾವ್ ಭಾಜಿ ಎಲ್ಲ ತಿಂದಿದ್ವಲ್ಲ, ಅದು ಸ್ವಲ್ಪ ಸ್ಟ್ರೆಂತ್ ಇತ್ತು. ಅದೇ ಸ್ಟ್ರೆಂತಲ್ಲಿ ರೂಮ್ ಹೋಗಿ ಸೇರ್ಕೊಂಡ್ವಿ. ಸೊ ನೆಕ್ಸ್ಟು ರೂಮಿಗೆ ಹೋಗಿ ಮಕ್ಕಳೆಲ್ಲ ಡೈಲಿ ಊಟ ಮಾಡ್ತಾವೆಲ್ಲ ಕಾರ್ಟೂನೆಲ್ಲ ತೋರಿಸಿ ಕೊಕ್ಕೊಮೆಲ್ ಇವೆಲ್ಲ ಬರುತ್ತಲ್ಲ ತೋರಿಸಿ ಅದನ್ನೆಲ್ಲ ಮಿಸ್ ಮಾಡ್ಕೊತಾಯಿದ್ರು. ಹಾಗಾಗಿ ಸುದಿ ಅಣ್ಣ ಅವಳು ಸ್ವರಾಗ ಹಾಕಿದ ತಕ್ಷಣ ಇವನು ಹೋದ ಸೈಕಲ್ ಗ್ಯಾಪಲ್ಲಿ. ಸೊ ಅವನಿಗೂ ತೋರಿಸ್ಕೊಂಡು ಹೀಗೆ ಎಲ್ಲ ಊಟ RRR ಅಂತ ಬರುತ್ತೆ, ಒಂದು ಫುಲ್ ಫೇಮಸ್ ರೆಸ್ಟೋರೆಂಟ್ ಮೈಸೂರಿಗೆ. ಸೊ ಅದರಿಂದ ನಾವು ಫುಡ್ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೇ ರೂಮಲ್ಲೇ ಫುಡ್ನ ತಿಂದುಬಿಟ್ಟು ಒಂದು 2-3 ಅವರ್ಸ್ ರೆಸ್ಟ್ ಮಾಡಿ
ನೆಕ್ಸ್ಟು ನಾವು ಹೊರಟಿದ್ದು ಎಲ್ಲಿಗೆ ನೀವೇ ನೋಡಿ. ಆಯ್ತು, ನಾನು ಲಿಪ್ಸ್ಟಿಕ್ ಹಚ್ಚತ್ತ ಅಲ್ಲೋ ಜಾಸ್ತಿ ಸಂತೆ ಬೇಕು. ಶಮಾ ನೋಡ ಮುದ್ದು ನೀಟಾಗಿ ಹಿಡ್ಕೊ, ಕುಲ್ಕಕ್ ಬಿಡಬೇಡ. ಇರೋದೇ ಹಾರ್ಟ್ ಆಫ್ ದ ಸಿಟಿ ಇಲ್ಲ. ಮೊದ್ಲಿಂದ ಇಲ್ಲ. ಯಾವುದೇ ಇವೆಂಟಿಗೆ ಕಾರ್ ಪ್ರಭಾವ ಏನೋ ನನ್ನೇನು ಕಕ್ಕಿಲ್ಲ ಅಲ್ವಾ ಅಂದ. ಅದು ಟ್ಯಾಗ್ ಹಾಕಿದ್ಯಲ್ಲ. ಟಾಯ್ 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 ಟಾಯ್. Take the exit toward National ಟಾಯ್ Highway ಟಾಯ್ 108. ಟಾಯ್ 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 ಟಾಯ್. ಬ್ರೇಕ್ ಇಲ್ಲ, ಇಂಡಿಕೇಟರ್ ಇಲ್ಲ, ಏನು. ಮನುಷ್ಯಮ್ಮ ಎಲ್ಲಿ ಬಂದಿದ್ದೆ? ಝುಪ್ ಝುಪ್ ಇಲ್ಲಿಗೆ ಬಂದ್ವಿ ನಾವು. ನೀನ್ ಇದೆಯಲ್ಲ, ನಿನ್ನಂತ ಅಪ್ಪ ಇಲ್ಲ ಅಷ್ಟೇ. ಟ್ರೂ. ಇದ್ರಾಗೆಲ್ಲ ಲೈಟ್ ಹೋಗಿದೆ ಟೈರಿಂದ. ಬರೀ ಹಾಫ್ ಸರ್ಕಲ್ ಅಷ್ಟೇ. ಟೈರ್ ಮಾಡಿರೋದು. ನಮಗೋಸ್ಕರನೇ ತಿನ್ನಕ್ಕೆ. ಆರ್ಕಿಟೆಕ್ಟ್ ಅಲ್ವಾ ಅವ್ರು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ನಾನು ಹೋಗಿದ್ದೆ ಅಂತ ನೋಡಿ, ನಾಳೆನೇ ಹಡ್ಕತ್ತೀನಿ. ಅಡ್ಗತ್ತಂತೆ ಶಿಪ್. ಅದೇನದು ಫಿಟ್ ಟಾಪ್. ಟೈಮ್ ಫಾರ್ ಟ್ಯೂನ್ ಅಪ್ ಗ್ಯಾರೇಜ್. ರೆಸ್ಟ್ ರೂಮು, ರೆಸ್ಟ್ ರೂಮು ಅದೇ. ಕೈ ಕೊಟ್ಬಿಡ್ತೀನಿ. ಚೈನ್ ಸೇಫ್ಟಿ. ಬಾ ಓನಶಮ, ಕುದ್ರೆ, ಹಾರ್ಸ್. ಸೊ ನೋಡಿದ್ರಲ್ಲ, ನಾವು ಬಂದಿರೋದು ಇವಾಗ ಪಯಣಗೆ. ಯಾರಿಗೆ ತುಂಬ ಕಾರ್ ಕ್ರೇಜ್ ಇರುತ್ತೋ ಅವರಂತೂ ಮಿಸ್ ಮಾಡಬೇಡಿ ಈ ಪ್ಲೇಸ್ನ. ಆ್ಯಕ್ಚುಲಿ ಸುದಿ ಅಣ್ಣ ಇರ್ಬೋದು, ನೀವೇ ಇರ್ಬೋದು, ಸಖತ್ತು ಕಾರ್ ಕ್ರೇಜ್ ಅವರಿಗೆ. ನಾನು ಅನ್ನೋಕ್ಕೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ, ಏನೋ ಒಂದು ಸ್ವಲ್ಪ ನೋಡೋಣ ಅನ್ನೋ ಥರ ಬಂದಿದ್ವಿ ಅಷ್ಟೇ. ಬಟ್ ನಾವೆಲ್ಲ ಫುಲ್ಲು ರೌಂಡ್ ಮುಗಿಸ್ಕೊಂಡು ಬಂದು ಎಲ್ಲ ನೋಡಿ ಲಾಸ್ಟಿಗೆ ನಿಂತಿದ್ದೀವಿ. ಅವ್ರು ಇನ್ನೂ ಇವಾಗ ಕೆಳಗಡೆ ಫ್ಲೋರಲ್ಲಿ ನೋಡೋಕ್ಕೆ ಬರ್ತಾಯಿದ್ರು. ಸೊ ಅಷ್ಟು ಡೀಪಾಗಿ ಎಲ್ಲ ಓದ್ಕೊಂಡು ನೋಡಿಕೊಂಡು ಇಬ್ಬರು ಮಾತಾಡಿಕೊಂಡು ಬರ್ತಾಯಿದ್ರು. ಬಟ್ ಲೇಡೀಸಿಗೆ ನಿಜ ಬೋರ್ ಆಗುತ್ತೆ. ಅದೇ ನಮಗೆ ಬೇರೆ ಪ್ಲೇಸ್ಗಳಾದರೆ ಇವಾಗ ಶಾಪಿಂಗಲ್ಲಿ ನಮಗೆ ಹೆಂಗೆ ಇಷ್ಟ ಆಗುತ್ತೆ ಬಾಯ್ಸಿಗೆ ಇಷ್ಟ ಆಗಲ್ಲ, ಆ ಥರ ಇದು ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋಲ್ಲ ಆ್ಯಕ್ಚುಲಿ. ನಮಗೂ ಹಂಗಾಗಿ ನಾನು ಬೇಗ ನೋಡಿಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಬಂದೆ. ಬಟ್ ಇದ್ರದ್ದು ವಿಶೇಷತೆ ಏನು ಅಂದರೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವಾಗ ಚಕ್ರದಿಂದ ಸ್ಟಾರ್ಟ್ ಆಗಿ ಆಮೇಲೆ ಹೆಂಗ್ ಗಾಡಿ ಬಂತು, ಆ ಗಾಡಿ ಆದಮೇಲೆ ಯಾವ ಥರ ಜಟ್ಕಾ ಗಾಡಿ ಅಂತ ಬರ್ತಿತ್ತಲ್ಲ ಅದು ಬಂತು, ಆಮೇಲೆ ಟಾಂಗ ಬಂತು. ಇದು ಹೆಂಗೆ ಅಪ್ಗ್ರೇಡ್ ಆಗ್ತಾ ಹೋಗ್ತಿದೆ ಅದ್ರದ್ದು ಪ್ರತಿಯೊಂದೂ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಕಾರ್ಗಳದ್ದು ಮಾಡೆಲ್ಸು ಅಷ್ಟೇ. ಫಸ್ಟು ಮಾರುತಿ 800, ಅದಾದಮೇಲೆ ಯಾವುದು. ಸೊ ಲೀಸ್ಟಿಂದ ಇವಾಗಿನ ಅಪ್ಡೇಟ್ವರೆಗೆ ಯಾವುದು ಕಾರ್ಗಳಿದೆ ಎಲ್ಲದೂ ಅಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿದ್ದಾರೆ.
ಕೆಲವೊಂದು ಕಾರ್ಗಳನ್ನ ನಾವು ರೆಟ್ರೋ ಮೂವಿಗಳಲ್ಲಿ ನೋಡಿದ್ವಿ. ಇವಾಗಲೂ ಅಷ್ಟೇ, ಈಗ RRR ಮೂವಿ ಬಂತಲ್ಲ, ಅದರಲ್ಲಿ ಇದ್ವಲ್ಲ ಕಾರ್ಗಳು, ಆ ಥರ ಎಲ್ಲ ಇಲ್ಲಿದ್ವು. ಆಮೇಲೆ ಹಳೆಯ ಕಾಲದಲ್ಲಿ ರಾಜ್ಕುಮಾರ್ ಸರ್ ಮೂವಿಗಳಲ್ಲೆಲ್ಲ ಇದ್ದಿದ್ದ ಕಾರ್ಗಳು. ಆಮೇಲೆ ಇಲ್ಲಿ ಕೆಲವೊಂದು ಏನಂದರೆ ಪರ್ಚೇಸ್ ಮಾಡಿ ಇವಾಗ ಓನರ್ಗಳು ಯಾರ್ಯಾರು ಡಿಫ್ರೆಂಟ್ ಮಾಡೆಲ್ ಕಾರ್ಸ್ಗಳಿಟ್ಟಿರ್ತಾರೆ, ಅವ್ರನ್ನೆಲ್ಲರೂ ಇವರು ರಿಸರ್ಚ್ ಮಾಡಿ ಹುಡುಕಿ ಕಾರ್ಗಳನ್ನ ತೊಗೊಂಡು ಬಂದಿರೋದು ಇಲ್ಲಿಗೆ. ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿದೆ ಕಾರ್ಗಳು. ಒಂಥರ ಚೆನ್ನಾಗಿದೆ, ತಿಳ್ಕೊಳ್ಳೋದು ತುಂಬ ಇದೆ. ಆ್ಯಂಡ್ ಬೈಕು ಅಷ್ಟೇ, ಸ್ಟಾರ್ಟಿಂಗ್ ಯಾವ ಬೈಕಿತ್ತು, ಆಮೇಲೆ ಯಮಹ ಈ ಥರ ಎಲ್ಲ ಇದಾವಲ್ಲ, RX, ಅದಾದಮೇಲೆ ಬುಲೆಟು. ಸೊ ಈ ಥರ ಮಾಡೆಲ್ಸ್ಗಳು ಹೆಂಗೆ ಚೇಂಜ್ ಆಯಿತು, ಆಮೇಲೆ ಇಲ್ಲಿ ಯಾರ ಹತ್ರನಾದ್ರು ಕಾರ್ ತೊಗೊಂಡಿದ್ರೆ ಯಾರಿಂದ ತೊಗೊಂಡಿರೋದು, ಎಷ್ಟನೇ ಇಸ್ವಿ ಕಾರ್ ಮಾಡೆಲ್ ಏನು, ಎಲ್ಲದನ್ನು ಪ್ರತಿಯೊಂದು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಂದು ಡಿಸ್ಪ್ಲೇಯಲ್ಲಿ ಒಂದು ಕಾರ್ಡ್ ಥರ ನೇಮಿಂದ ಇಟ್ಟಿರ್ತಾರೆ, ಅದರೊಳಗಡೆ ಎಲ್ಲದನ್ನು ಡೀಟೇಲ್ಸ್ಗಳು ಅವರು ಶೋ ಮಾಡಿರ್ತಾರೆ. ಆ್ಯಂಡ್ ಕಾರ್ ಕಲರ್ಸ್ಗಳು ಅಷ್ಟೇ, ಯಾವುದೂ ಒರಿಜಿನಲ್ ಇರಲಿಲ್ಲ, ಸ್ವಲ್ಪ ಎಲ್ಲ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಎಲ್ಲ ಫುಲ್ ಕಲರ್ಫುಲ್ ಇದ್ವು. ಒಂಥರ ಡಿಫ್ರೆಂಟ್ ವೈಲೆಟ್ ಕಲರ್ ಇರ್ಬೋದು, ಇದು ನೋಡಿ ಹೆಂಗಿದೆ, ಲ್ಯಾವೆಂಡರ್ ಕಲರು, ಸ್ಕೈ ಬ್ಲೂ, ರೆಡ್ಡು. ಸೊ ಸೂಪರಾಗಿತ್ತು ಮಾತ್ರ, ಚೆನ್ನಾಗಿದೆ. ಕಾರ್ ಲವರ್ಸ್ಗಳು ಮಾತ್ರ ಮಿಸ್ ಮಾಡ್ದಲೇ ಹೋಗಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಖತ್ ಡಿಫ್ರೆಂಟ್ ಥರ ಕಾರ್ಸ್ಗಳು, ಡಿಸೈನ್ಸ್ಗಳು ನೀವು ನೋಡ್ಬೋದು. ಆಮೇಲೆ ಮಿಲ್ಟ್ರಿಗಳಲ್ಲಿ ಯೂಸ್ ಮಾಡ್ತಿದ್ದ ಥರದ್ದು ಕೆಲವೊಂದು ಲಾರಿಗಳು, ಎಲ್ಲದೂ ಇದೆ. ಲಾರಿ ಇದೆ, ಸೈಕಲ್ ಇದೆ, ಬೈಕ್ ಇದೆ, ಕಾರ್ ಇದೆ. ಈ ಥರ ನೋಡಿ, ಇದು ವಿಷ್ಣುವರ್ಧನ್ ಸರ್ ಅವ್ರ ಕಾರ್ನ ಇವರು ತೊಗೊಬಂದು ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಟಿರೋದು. ಹೀಗೇ ಕೆಲವೊಂದು ರಾಜ್ಕುಮಾರ್ ಸರ್ ಯೂಸ್ ಮಾಡಿರೋ ಕಾರ್ಗಳು ಇಟ್ಟಿದ್ದಾರೆ. ಆ್ಯಂಡ್ ಹೀಗೆ ಬೆನ್ಸ್ ಕಾರ್ಗಳು, ಇದ್ರ ಮಾಡೆಲ್ಸ್ಗಳು. ಸೊ ಜಾಸ್ತಿ ನಾನೇ ಹೇಳೋದಕ್ಕಿಂತ ತುಂಬ ನೋಡಿರ್ತೀರ, ತುಂಬ ಶಾರ್ಟ್ಸ್ ರೀಲ್ಸಲ್ಲೆಲ್ಲನೂ ಇದ್ರ ಬಗ್ಗೆ ಹೇಳಿರ್ತಾರೆ. ಆ್ಯಂಡ್ ಒಂದು ಸರಿ ಹಸ್ಬೆಂಡ್ಸ್ಗಳು ಯಾರಿಗೆ ಕಾರ್ ಕ್ರೇಜ್ ಇರುತ್ತೋ, ಇಲ್ಲ ಏನು ಕಸಿನ್ಸ್ಗಳು, ಒಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ, ವರ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ಇವೆಲ್ಲ ಇದು ಒಟ್ಟು 2 ಫ್ಲೋರ್ ಬರುತ್ತೆ. ಒಂದು ಮೇಲ್ಗಡೆ ಫಸ್ಟ್ ಫ್ಲೋರ್ ಥರ ಒಂದು ದೊಡ್ಡದು ಬರುತ್ತೆ, ಆಮೇಲೆ ಸ್ಟೆಪ್ಸಿಂದ ನೋಡಿದ್ರಲ್ಲ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೂ ಅಷ್ಟೇ ತುಂಬ ಕಾರ್ಗಳು ಮತ್ತು ಲಾರಿ ಇವೆಲ್ಲ ಇದೆ. ಅದಾದಮೇಲೆ ಒಂದು ಪಾರ್ಟಿಷನಲ್ಲಿ ಈ ಥರ ಒಂದು ತುಳುನಾಡಿನ ಪ್ರದರ್ಶನ ಕಲೆಗಳು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ನಾವು ದೈವ ನೋಡಿದ್ದೀವಲ್ಲ, ಕಾಂತಾರ, ಅದ್ರದ್ದು ಎಲ್ಲ ಥಿಂಗ್ಸ್ಗಳಿಟ್ಟಿದ್ದಾರೆ. ಮತ್ತು ಆವಾಗಿನ ಕಾಲದಲ್ಲಿ ಅಡುಗೆ ಮಾಡ್ತಿದ್ದಾಗ ಯೂಸ್ ಮಾಡ್ತಿದ್ದಿದ್ದು ಒತ್ತು ಶಾವಿಗೆ ಇರ್ಬೋದು, ಆಮೇಲೆ ಸೌಟ್ಗಳು, ಅದು ಇದು ಪೇಂಟಿಂಗ್ಸ್ಗಳು, ತುಂಬ ಡಿಫ್ರೆಂಟ್ ಯುನೀಕ್ ವಿಂಟೇಜ್ ಕಲೆಕ್ಷನ್ಸ್ಗಳು ಇಟ್ಟಿದ್ದಾರೆ. ಸೊ ಇದು ನಮ್ಗಳಿಗೆ ಕಾರ್ಗಿಂತ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಲೇಡೀಸ್ಗಳಿಗೆ ಗೊತ್ತಲ್ಲ, ಈ ಥರದವೆಲ್ಲ ಜಾಸ್ತಿ ಖುಷಿ ಅನಿಸುತ್ತಷ್ಟೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಎಕ್ಸಿಟ್ ಆದ್ವಿ. ಬಟ್ ನಮ್ಮ ಪತಿದೇವರುಗಳಿದಾರಲ್ಲ, ಅವರು ಇನ್ನೂ ಸ್ಟಾರ್ಟಿಂಗಲ್ಲಿದ್ದರು. ಬಟ್ ಇಷ್ಟೊತ್ತು ಮಕ್ಕಳನ್ನ ನಾವಿಬ್ಬರೇ ಇಟ್ಕೊಂಡಿದ್ವಿ, ಹಾಗಾಗಿ ಅವ್ರನ್ನ ಕರೆದುಬಿಟ್ಟು ನೀವೊಂದು ರೌಂಡು ತೋರಿಸ್ಕೊಂಬರ್ರಿ ಅಂತ ಮಕ್ಕಳನ್ನಿಬ್ರನ್ನು ಅವರಿಬ್ರು ಕೈ ಕೊಟ್ಟು ನಾನು ಎಕ್ಸಿಟ್ ಆದ್ವಿ. ಮಾಮ್ ಲೈಫ್. ಅವಾಗ ರಿಕ್ವೈರ್ಮೆಂಟ್ ಜಾಸ್ತಿ ಇತ್ತು. ಅಮ್ಮ ಬೇಕು ಅಂತ. ಅಯ್ಯೋ ಅಮ್ಮ ಅಲ್ಲಿ ಯಾವುದೋ ಒಂದು ಆಂಟಿ ನೋಡಿ, ಕಾಫಿ. ಬಿಸಾಕ್ಬಾರ್ದು ಅಂದ್ರೆ ನನಗೆ ಜೋರು ಮಾಡ್ತೀಯಾ ಬಬ್ಲು? ನೋ ಬಿಸಾಕ್ಬಾರ್ದು ಅಷ್ಟೇ. ಕೈ ಕಟ್ ಬಾಯ್ ಮುಚ್ಚ್. ಕಾಫಿ ಕುಡ್ದು ಕೈ ಕಟ್ ಬಾಯ್ ಮುಚ್ಚ್. ಅಪ್ಪೋ, ನನಗೆ ಜೋರು ಮಾಡ್ತೀಯಾ? ನೀನು ಜೋರು ಮಾಡ್ತೀಯ ನನಗೆ. ಹಾಂ, ಇಬ್ರು ಇಬ್ರು ಕಾಂಪಿಟೇಷನ್ ಮೇಲೆ.
ನೋ ಮಗಳೇ ಹಂಗೆ ಮಾಡಬಾರ್ದು, ಕೊಡಲ್ಲ. ಸೊ ಎಲ್ಲ ನೋಡಿಕೊಂಡು ಸ್ವಲ್ಪ ಕಾಫಿ ಮತ್ತು ಸ್ನ್ಯಾಕ್ಸ್ ಅಂತ ಪಾನಿಪುರಿ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿತ್ತು ಮೈಸೂರಲ್ಲಿರೋ ಕಾರ್ನರ್ ಹೌಸ್ಗೆ DBC ತಿನ್ನೋಕ್ಕೆ. ಸೊ ಯಾಕೋ ಹಿಂಗೆ ಸ್ಕ್ರೋಲ್ ಮಾಡುವಾಗ DBC ನೋಡ್ಬಿಟ್ಟು ಎಲ್ಲರಿಗೂ ತಿನ್ನೋಣ ಅಂತ ಆಸೆ ಆಗ್ಬಿಡ್ತು. ಹಾಗಾಗಿ ಇಲ್ಲಿ ಒರಿಜಿನಲ್ DBC ಸಿಗುತ್ತೆ ಈ ಅಂದರೆ ಮೈಸೂರಲ್ಲಿ ಈ ಕಾರ್ನರ್ ಹೌಸ್ ಫೇಮಸ್ ಅಂತ ಅಂದ್ಬಿಟ್ಟು ಎಲ್ಲ ಹುಡುಕ್ಬಿಟ್ಟು ಎಲ್ಲ ಗೂಗಲಲ್ಲಿ ಹೋದ್ವಿ. ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಬಬ್ಲು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಅವನು ನನಗೆ ಸ್ಟ್ರೋಲರಿಗೆ ಹಾಕಿ ಚೂರು ಅಲ್ಲಾಡ್ದಿರೋ ಥರ ಕರ್ಕೊಂಡೋಗಿ ನಾವು ತಿನ್ನೋ ತನಕನೂ ಪಾಪ ಮಲ್ಕೊಂಡೇ ಇದ್ದ. ಎಲ್ಲ ಮುಗಿದ್ಮೇಲೆ ಎದ್ದ. ಸೊ ನಮ್ಮ ಫೇವ್ರೇಟ್ DBC ಬಂತು. ಆ್ಯಂಡ್ ಸುದಿ ಅಣ್ಣ ನೀವಿ ಬೇರೆ ಫ್ಲೇವರ್ ತಗೊಂಡ್ರು. ಇದು ಸ್ವಲ್ಪ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದು ಚೆನ್ನಾಗಿತ್ತು. ಬಟ್ ನಮ್ಮದು ಮೋಸ್ಟ್ ಫೇವ್ರೆಟ್ DBC ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಮ್ಮ ರೂಮ್ಗೆ ರಿಟರ್ನ್ ಆದ್ವಿ. ಇವತ್ತಿನ ಸೆಕೆಂಡ್ ಡೇ ಟ್ರಿಪ್ಪು ಇದಾಗಿತ್ತು. ಫುಲ್ಲು ಎಂಜಾಯ್ ಮಾಡೋದು ಆ್ಯಂಡ್ ಖುಷಿಯಾಗಿತ್ತು. ನಿಮಗೂ ಎಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಾನು ನಮ್ಮ ಲಾಸ್ಟ್ ಡೇ ಟ್ರಿಪ್ ಜೊತೆ ಸಿಗ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ಟಿಕಲ್ ಮಾಡಪ್ಪಂಗೆ